ನಮಸ್ತೆ ಕನ್ನಡಿಗರೇ, ನಾನು ಮಂಡ್ಯದಿಂದ ಸಾಗರ್ ಅಂತ ಸಾಮಾಜಿಕ ಕಾರ್ಯಕರ್ತರು. ಮಂಡ್ಯ ಮಿಮ್ಸ್ ಸಂಸ್ಥೆಯಲ್ಲಿ ಕಳೆದ 2 ವರ್ಷಗಳಿಂದ ಹಲವು ಅಕ್ರಮಗಳು, ಭ್ರಷ್ಟಾಚಾರಗಳು ನಡೆದಿದ್ದು ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕೆ, ಮಾಹಿತಿನ ಪಡ್ಕೊಳ್ಳಿಕ್ಕೆ ಆ ಸಂಸ್ಥೆಗೆ ಹಲವಾರು ಅರ್ಜಿಗಳನ್ನ ಹಾಕಿರ್ತೀವಿ. ಅದ್ರ ಸಂಬಂಧ ಮಂಡ್ಯ ಮಿಮ್ಸ್ ಸಂಸ್ಥೆಯಲ್ಲಿ ನಾವು ಮಾಹಿತಿನ ಪಡ್ಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಮಿಮ್ಸ್ ಸಂಸ್ಥೆಯ ಕಚೇರಿ ಅಧೀಕ್ಷಕ ಅಂದರೆ ಆಫೀಸ್ ಸೂಪರ್ಡೆಂಟ್ ಅಂತ BK ಚಂದ್ರಶೇಖರ್ ಅಂತ ಒಬ್ಬ ರೌಡಿ ಇದ್ದಾನೆ, ಪುಡಿ ರೌಡಿ. ಆ ಪುಡಿ ರೌಡಿ ಏನು ಅಂದರೆ, ಪ್ರತಿಯೊಬ್ಬ ಸಾಮಾಜಿಕ ಕಾರ್ಯಕರ್ತರು, ಸಾಮಾಜಿಕ ಹೋರಾಟಗಾರರು ಏನಾರ ಮಾಹಿತಿನ ಕೇಳಲಿಕ್ಕೆ ಎಕ್ಕಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾರೆ ಅಂತ ಗೊತ್ತಾದರೆ ಆ ಥರ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡೋದು, ಕೊಲೆ ಬೆದರಿಕೆ ಮಾಡೋದು, ಒಂಥರ ಗುಂಡಾವರ್ತನೆ. ಆ ಕಚೇರಿ ಒಳಗೆ ಹೋಗ್ತಾ ಇದ್ದಂಗೆ ಗುಂಡಾವರ್ತನೆ ಮಾಡೋದು. ಇವಂದೇ ಕಾರ್ಬಾರ್ ಇಡೀ ಇದರಲ್ಲಿ. ನಿರ್ದೇಶಕರನ್ನ ಬುಟ್ಟಿಗೆ ಹಾಕೊಂಡಿದ್ದಾನೆ, CO ಬುಟ್ಟಿಗೆ ಹಾಕೊಂಡಿದ್ದಾನೆ, ಮೆಡಿಕಲ್ ಸೂಪರ್ಡೆಂಟ್ನ ಬುಟ್ಟಿಗೆ ಹಾಕೊಂಡಿದ್ದಾನೆ. ಇವನು ಹೇಳ್ದಂಗೆ ನಡೆಯೋದು ಅಲ್ಲಿ ಇಡೀ ಸಂಸ್ಥೆಯಲ್ಲಿ. ಇಡೀ ಸಂಸ್ಥೆಯ ವ್ಯವಹಾರ ಎಲ್ಲನೂ ಇವನೇ ನೋಡ್ಕೊಳ್ತಾ ಇದ್ದಾನೆ. ಇವನ ಮುಖಾಂತರನೇ ಎಲ್ಲ ಅಕ್ರಮ ಹಣ ಸಂಗ್ರಹ, ಅಕ್ರಮ ನೇಮಕಾತಿಗಳು, ಅಕ್ರಮ ಟೆಂಡರ್ಗಳು, ಅಕ್ರಮ ಖರೀದಿಗಳು, ಡ್ರಗ್ಸ್ ಖರೀದಿ ಇದೆಯಲ್ಲ, ಅದು ದೊಡ್ಡ ಹಗರಣ ಆಗಿದೆ ಅಲ್ಲಿ. ಅದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಆಲೆ ಲೋಕಾಯುಕ್ತ 2 ಬಾರಿ ರೈಡ್ ಮಾಡಿದ್ದಾರೆ. ಅದು ಸಾಕಷ್ಟು ಎಕ್ಸ್ಪೈರಿ ಮಾತ್ರೆಗಳನ್ನ ಹಂಗೆ ಉಳಿಸ್ಕೊಂಡಿದೆ. ಅದನ್ನು ಲೆಕ್ಕ ಕೊಡ್ದೇ ಸಾಕಷ್ಟು ಆಡಿಟು ಆಗಿದೆ. ಆಡಿಟ್ನಲ್ಲೂ ವರದಿಗಳಾಗಿದೆ, AG ಆಡಿಟ್ನಲ್ಲೂ. ಮತ್ತು ಈ BK ಚಂದ್ರಶೇಖರ್ ಇದ್ದಾನೆಲ್ಲ, ಈತ ಏನು ಅಂದರೆ, ಈತ ನೇಮಕಾತಿನೇ ಭ್ರಷ್ಟಾಚಾರ. ಇವನು ನೇಮಕಾತಿ ಏನಾಗಿದೆ, ಅದೇ ಮಾಸ್ ಕಾರ್ಡ್ಗಳು, ನಕಲಿ ಮಾಸ್ ಕಾರ್ಡ್ಗಳು, ನಕಲಿ ಸರ್ಟಿಫಿಕೇಟ್ಗಳು, ಇವನ್ನ ಬಳಸಿ ಇವನು ಹುದ್ದೆ ಪಡ್ಕೊಂಡಿರೋದು. ಇವನು ಫಸ್ಟು ಕಿಡ್ಬೈನಲ್ಲಿ ನೇಮಕಾತಿ ಆಗ್ತದೆ, ಅಲ್ಲಿಂದ ಮರ್ಜ್ ಆಗ್ತದೆ ಈ ಆಸ್ಪತ್ರೆ, ಕ್ಯಾನ್ಸರ್ ಆಸ್ಪತ್ರೆಗೆ. ಅಲ್ಲಿಂದ ತಿರುಗಿ ಮತ್ತೆ ಒಳಗಡೆ ಮೆಡಿಕಲ್ ಕಾಲೇಜ್ ಒಳಗಡೆ ಬರ್ತಾರೆ ಇವರು. ಸುಮಾರು ಒಂದು 130ರಿಂದ 150 ಜನ ಒಟ್ಟಿಗೆ. ಇವನ್ ಮಾಸ್ ಕಾರ್ಡ್ ಹೆಂಗಿವೆ ಅಂದರೆ, SLC ಮಾಸ್ ಕಾರ್ಡ್ಗಳು ನೋಡ್ಬಿಟ್ರೆ ಅಷ್ಟು ವರ್ಸ್ಟು ಮಾಸ್ ಕಾರ್ಡ್ಗಳನ್ನ ಫೇಕ್ ಮಾಡ್ಕೊಂಡು ಬಂದು ಇವನು ಕೆಲಸ ತೊಗೊಂಡಿರೋದು. ಇವನು ಫಾರ್ಮಸಿಯಾಗಿ ಬರ್ತಾನೆ, ಫಾರ್ಮಸಿಸ್ಟ್ರಾಗಿ ಬರತಕ್ಕಂಥವನು 2007ರಲ್ಲಿ ಹುದ್ದೆಯನ್ನು ಚೇಂಜ್ ಮಾಡ್ಕೊತಾನೆ, ಬದಲಾವಣೆ. ಯಾವ ರೀತಿ ಅಂದರೆ, ಡಸ್ಟ್ ಅಲರ್ಜಿ ಅಂತೆ, ಅದ್ರ ಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ನ ಕ್ರಿಯೇಟ್ ಮಾಡ್ತಾನೆ. ಅಲ್ಲಿ ಕ್ರಿಯೇಟ್ ಮಾಡಿ ಆ ಮೆಡಿಕಲ್ ಬೋರ್ಡಲ್ಲೂ ಕ್ರಿಯೇಟ್ ಮಾಡಿ ಅದು ಸಾಬೀತಾಗಿದೆ. AG ಆಡಿಟ್ನಲ್ಲಿ ವರದಿ ಆಗಿದೆ. ಇವನು ಹುದ್ದೆ ಚೇಂಜ್ ಮಾಡ್ಕೊಂಡಿರೋ ಬಗ್ಗೆನೂ AG ಆಡಿಟ್ನಲ್ಲಿ ಸಂಪೂರ್ಣವಾಗಿ ವರದಿ ಆಗಿದೆ. ಈತನಿಗೆ 14 ನೋಟಿಸ್ ಕೊಡ್ತಾರೆ ಮೆಡಿಕಲ್ ಟೆಸ್ಟ್ ಒಳಪಡಿಸೋಕ್ಕೆ. ಯಾವುದಕ್ಕೂ ಒಳಪಡಲ್ಲ ಇವನು. 2022ರಲ್ಲಿ ಗೌಪ್ಯ ವರದಿನೂ ಆಗ್ತದೆ. ಹರೀಶ್ ಸರ್ ಇದ್ದಾಗ, ನಿರ್ದೇಶಕರು ಹರೀಶ್ ಸರ್ ಇದ್ದಾಗ ಆಗಿದೆ. ಆದರೂ ಇವನ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತೆಗೆದು ಸಂಬಂಧಪಟ್ಟಂಥ ಅಧೀನ ಕಾರ್ಯದರ್ಶಿ ಬಾಲಪ್ಪರ್ಗೆ ಮತ್ತು ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಅವ್ರಿಗೆ, ಹಾಗೆಯೇ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಕಳೆದ 6 ತಿಂಗಳಿಂದನೇ ದೂರು ಕೊಡ್ತೀನಿ, ಕೆಲವು ದಾಖಲಾತಿಗಳನ್ನು ಸೇರಿಸಿ. ಮತ್ತು ಈ ಸಂಸ್ಥೆಯ ಮಿಮ್ಸ್ ನಿರ್ದೇಶಕರಿಗೂ 1 ವರ್ಷದ ಹಿಂದ್ಗುಟ್ಟೆ ದೂರು ಕೊಟ್ಟಿರ್ತೀನಿ. ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ. ಮತ್ತು ನಾವು ಕೊಟ್ಟಂಥ ದೂರುಗಳನ್ನ ಇವ್ರ ಕಚೇರಿಯಲ್ಲಿ ಈ ಆಫೀಸ್ ಮಾಡಲ್ಲ, ಈ ಆಫೀಸ್ ಮಾಡ್ದೇ ಅರ್ಜಿಗಳನ್ನ ಇವನೇ ನೇರವಾಗಿ ಪಡ್ಕೊಂಡದೆ. ಆ ಟಪಾಲ್ ಇರ್ತದಲ್ಲ ಅರ್ಜಿ, ನೋಂದಾವಣೆ ಪುಸ್ತಕ, ಅದರಲ್ಲಿ ಸಹಿ ಮಾಡಿರುವುದಿಲ್ಲ ಯಾರ ಹತ್ರಕ್ಕೆ ಹೋಗಿದೆ ಅಂತ. ಮತ್ತು ದಿನಾಂಕ 19/9/2025 ನಾನು ಆ ಕಚೇರಿಗೆ ಮಾಹಿತಿ ಪಡೆಯಲು ಮಾಹಿತಿ ಅಧಿಕಾರಿಯಾದಂಥ ಬಲರಾಮರ ಹತ್ರ ಭೇಟಿ ಮಾಡಲಿಕ್ಕೆ ಹೋಗ್ತೀನಿ. ಆಗ ಈ ವ್ಯಕ್ತಿ ಏಕಾಏಕಿ ಅಲ್ಲಿಗೆ ಬಂದು ನನ್ನ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡ್ತಾ, ಕೆಟ್ಟ ಪದಗಳನ್ನ ಬಳಸ್ತಾ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ. 1-2-3 ಏಟು ಹೊಡಿತಾರೆ. ಅಲ್ಲಿಂದ ನಾನು ಕಚೇರಿಯಿಂದ ತಳ್ಕಂಡು ಮಧ್ಯೆ ಹಾಲಿಗೆ ಬರ್ತೀನಿ. ನಿರ್ದೇಶಕರ ಕಚೇರಿಯ ಮುಂಭಾಗದಲ್ಲೇ ನಡೆಯೋದು ಇದೆಲ್ಲ ದೃಶ್ಯ ಘಟನೆಯೆಲ್ಲ. ನನ್ನ ಮೊಬೈಲ್ನ ಕಿತ್ಕೊಳ್ತಾರೆ, 1-2 ಇಟ್ಕೊಂಡಿರ್ತಾರೆ. ಆ 2 ಇಟ್ಕೊಂಡಿರೋ ವ್ಯಕ್ತಿಗಳು ಅದೇ ಸಂಸ್ಥೆಯ ನೌಕರರು ಇಟ್ಕೊಂಡಿರ್ತಾರೆ. ಇಟ್ಕೊಂಡದೆ ಬಲವಂತದಿಂದ ಮೊಬೈಲ್ ಕಿತ್ಕೊಂಡು ಅಲ್ಲೇ ಹೊಡೆದಾಕ್ತಾನೆ. 3 ಬಾರಿ ನೆಲಕ್ಕೆ ಹೊಡೆದಾಕ್ತಾನೆ. ಚೂರು ಆಗ್ತದೆ. ಮೊಬೈಲು ವಾಪಸ್ ಕೊಡಲ್ಲ, ನಾವು ಕೊಡೋದಿಲ್ಲ, ಹೋಗು ಅಂತ ಹೇಳ್ತಾನೆ. ಅಲ್ಲಿಂದ ತೆರಡ್ತೀನಿ. ನೇರವಾಗಿ ಹೋಗಿ ಠಾಣೆಯಲ್ಲಿ ದೂರು ಕೊಡ್ತೀನಿ. ದೂರು ಕೊಟ್ಟರೆ ಅವರು ಅವಾಗ ದೂರನ್ನ ನೋಂದಾವಣೆ ಮಾಡ್ಕೊಳ್ಳಲ್ಲ. ನಾನು ಮಾರಣೆಗೆ ಹೋಗಿ ನಮ್ಗೆ ಬೇಕಾದವ್ರನ್ನ ಒಂದು 4 ಜನ ಕರ್ಕೊಂಡೋಗಿ ಕೇಳಿದ ಮೇಲೆ ದೂರನ್ನ ದಾಖಲಿಸ್ಕೊಳ್ತಾರೆ. ಆದರೆ ದೂರಿನಲ್ಲೂ ಒಂದಷ್ಟು ಅಂಶಗಳು ಏನಂತ ಅಂದರೆ, ಈತನ ಪ್ರಭಾವ ಹೆಂಗಿದೆ ಅಂದರೆ, ಅಲ್ಲೂ ಸುಧಾ
ಇವನಿಗೆ ಠಾಣೆ ವ್ಯಾಪ್ತಿಯಲ್ಲಿ ಬೇಲ್ ಸಿಗುವಂಥ ಸೆಕ್ಷನ್ಗಳ್ನ IPC ಸೆಕ್ಷನ್ಗಳನ್ನ ಬಳಸಿ ದೂರು ದಾಖಲಿಸಿರ್ತಾರೆ. ನಾನು ದೂರಲ್ಲೂ ನಮೂದು ಮಾಡಿರ್ತೀನಿ, CCTV ಇದೆ, ನಾನು ನಡೆದಂಥ ಘಟನೆ ಎಲ್ಲ ಸಂಪೂರ್ಣ ದೃಶ್ಯಾವಳಿ ಇದೆ ಅಂತ. ಆದರೆ ನಿರ್ದೇಶಕರು FSAL ಬಂದಾಗ ಹೇಳ್ತಾರೆ ಹಾರ್ಡ್ ಡಿಸ್ಕ್ಗಳನ್ನ 20ನೇ ತಾರೀಕು ಚೇಂಜ್ ಮಾಡಿದ್ದೀನಿ, 19ನೇ ತಾರೀಕು ಘಟನೆ ನಡೀತದೆ, 20ನೇ ತಾರೀಕು ಚೇಂಜ್ ಮಾಡಿದ್ದೀನಿ, ನಮ್ಮಲ್ಲಿ ಆ CCTV ರೆಕಾರ್ಡ್ಗಳು ಆಗ್ತಾಯಿಲ್ಲ ಸರಿಯಾಗಿ ಅಂತ. ಇವೆಲ್ಲವೂ ಸಂಪೂರ್ಣ ಪೊಲೀಸ್ ಸಮ್ಮುಖದಲ್ಲೇ ನಡೆದಿರೋದು. ಆ ಏನು FSAL ಬರ್ತದೆ, FSAL ಮುನ್ಗುಟೆ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಆಗಿದೆ. ಆ ಎರಡೂ ಹಾರ್ಡ್ ಡಿಸ್ಕ್ಗಳನ್ನ ಬೇರೆ ಕಡೆ ಮಡಗಿರೋದನ್ನ ತಂದು ಕೊಡ್ತಾರೆ, ಹ್ಯಾಂಡ್ ಅಪ್ ಮಾಡ್ತಾರೆ ಅಷ್ಟೇ. ಅದನ್ನು ತಗೊಂಡು FSAL ಅವ್ರು ಹೋಗ್ತಾರೆ. ನಂತರ ಇದಾದ ಮೇಲೆ ನಾನು ಸಂಬಂಧಪಟ್ಟಂಥ ನಿರ್ದೇಶಕರಿಗೂ ಮತ್ತೊಂದು ದೂರು ಕೊಡ್ತೀನಿ, ಇವನ ಮೇಲೆ ಕ್ರಮ ವಹಿಸಿ ಅಂತ. ಇಲ್ಲಿವರೆಗೂ ಅಮಾನತು ಮಾಡಿಲ್ಲ. ಯಾವ ಉದ್ದೇಶಕ್ಕೆ ಅಮಾನತು ಮಾಡಿಲ್ಲ ಅಂತ ಗೊತ್ತಿಲ್ಲ. ಒಬ್ಬ ಸರ್ಕಾರಿ ನೌಕರ ಮೇಲೆ ಒಂದು FIR ಆಗ್ತು ಅಂದರೆ ಆ ಸಂಸ್ಥೆ ಒಳಗಡೆ ಗಲಾಟೆ ನಡೀತು ಅಂದಮೇಲೆ ಆತನ ಸಾಕ್ಷಿ ಸಹಿತ ಇದ್ರೂ ಇಲ್ಲಿವರೆಗೂ ಅಮಾನತು ಮಾಡಿಲ್ಲ. ಮಾನ್ಯ DC ಅವ್ರ ಹತ್ರನೂ ಕೇಳಿದ್ದೀನಿ, ಇವನಿಗೆ ಗುಂಡಾ ಕಾಯ್ದೆನ ಹಾಕಿ ಇಂಥವ್ರಿಂದ ಸಂಸ್ಥೆಗೆ ಮತ್ತು ವ್ಯವಸ್ಥೆಗೆ ನಾಗರಿಕ ವ್ಯವಸ್ಥೆಗೆ ಅವಮಾನ ಆಗ್ತದೆ ಅಂತ. ನಾವು ನಿರ್ಭೀತಿಯಾಗಿ ಓಡಾಡಬೇಕಾದಂಥ ಕಚೇರಿಗಳಲ್ಲಿ ಭೀತಿಯನ್ನು ಹುಟ್ಟಿಸ್ತಾ ಇದ್ದಾರೆ ಇವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರಲ್ಲ ನೌಕರರಾದ ಮೇಲೆ. ನೌಕರ ನಿಯಮಾವಳಿ ಹೇಳಿರ್ತದಿಲ್ಲ, ಸಾರ್ವಜನಿಕರ ಜೊತೆಯಲ್ಲಿ ಉತ್ತಮವಾಗಿ ಸಂಯಮದಿಂದ ಗೌರವಯುತವಾಗಿ ಅವರ ಸಮಸ್ಯೆಗೆ ನಾವು ಉತ್ತರವಾಗಿರ್ತೀವಿ ಅಂತ. ಎಲ್ಲಿದೆ ಉತ್ತರ? ಒಂದು ಜೀವ ಉಳಿಸುವಂಥ ಸಂಸ್ಥೆಯಲ್ಲಿ ಜೀವ ತೆಗೆಯುವಂಥ ಘಟನೆ ನಡೆದಿದೆ. ಇದ್ರ ಮೇಲೆ ನಿರ್ದೇಶಕರು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕಾಯ್ತು. ಇಲ್ಲಿವರೆಗೂ ತೊಗೊಂಡಿಲ್ಲ. ಯಾವ ಉದ್ದೇಶಕ್ಕೆ ತೊಗೊಂಡಿಲ್ಲ, ಯಾವ ಹಿತಕ್ಕೆ ತೊಗೊಂಡಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ. ಅಲ್ಲಿಗರ್ಥ ಇವನ ಹತ್ರ ಏನಿದೆ ನನಗೆ ಇಲ್ಲಿವರೆಗೂ ಗೊತ್ತಾಗ್ತಿಲ್ಲ. ಅಧೀನ ಕಾರ್ಯದರ್ಶಿನೂ ಭೇಟಿ ಮಾಡಿದ್ದೀನಿ, ಜಂಟಿ ನಿರ್ದೇಶಕರನ್ನು ಭೇಟಿ ಮಾಡಿದ್ದೀನಿ ಬೆಂಗಳೂರಿನಲ್ಲಿ, ಅವ್ರಿಗೂ ಮನವಿ ಮಾಡಿದ್ದೀನಿ. ಈ ರೀತಿ ದುರ್ಘಟನೆ ನಡೆದಿದೆ, ಈ ದುರ್ಘಟನೆ ಬಗ್ಗೆ ಶಿಸ್ತು ಕ್ರಮ ತಗೊಳ್ಳಿ ಅಂತ, ನೌಕರರ ನಿಯಮಾವಳಿ ಪ್ರಕಾರ ಶಿಸ್ತು ಕ್ರಮ ತಗೊಳ್ಳಿ ಅಂತಲೇ ಕೇಳಿರೋದು. ಯಾಕೆ ಈ ಉದ್ದೇಶಗಳು ಏನಿದೆ ಅಂತ, ಏನು ಸಮಾಜಕ್ಕೆ ಇವರು ಕೊಡ್ತಾಯಿದ್ದಾರೆ ನಾಳೆ ಮೆಸೇಜ್ನ? ಸಾರ್ವಜನಿಕರು ಹೋರಾಟಗಾರರು ಹಂಗಾರೆ ಜೀವಭಯ ಬರಬೇಕು ಅವ್ರಿಗೆ. ಇಲ್ಲಿವರೆಗೂ RTA ಕಾರ್ಯಕರ್ತರು ಮಾತ್ರ ಕೊಲೆಯಾಗಿರೋದು. ಯಾವುದೇ ಸರ್ಕಾರಿ ಸಿಬ್ಬಂದಿಗಳನ್ನ RTA ಕಾರ್ಯಕರ್ತರು ಅಥವಾ ಸಾಮಾಜಿಕ ಹೋರಾಟಗಾರರು ಕೊಲೆ ಮಾಡಿರೋ ನಿದರ್ಶನಗಳಿಲ್ಲ, ಹಲ್ಲೆ ಮಾಡಿರೋ ನಿದರ್ಶನಗಳಿಲ್ಲ, ಸಾಬೀತಾಗಿರೋ ಪ್ರಕರಣಗಳೂ ಇಲ್ಲ. ಯಾವತ್ತೂ ಒಬ್ಬ ನಾಗರಿಕ ಹೋದರೆ ಆ ಸಂಸ್ಥೆಯಲ್ಲಿ ಗೌರವಯುತವಾಗಿ ನಡ್ಕೊಳ್ಬೇಕು. ಪ್ರಜಾಪ್ರಭುತ್ವ ಕೊಟ್ಟಿರದೆ ಅದು ಹಕ್ಕು. ಆಮೇಲೆ ನಾವು ಗಾಂಧಿವಾದಿಗಳು, ನಾವು ಮನುಷ್ಯತ್ವ ಮಾನವತ್ವ ಇವನ್ನ ಇಟ್ಕೊಂಡು ಪಾಲನೆ ಮಾಡ್ತಾ ಇರೋರು ನಾವು. ನಮ್ಮ ಹೋರಾಟ ಏನಿದ್ರೂ ವ್ಯಕ್ತಿ ವಿರುದ್ಧ ಅಲ್ಲ, ವಿಷಯದ ವಿರುದ್ಧ. ಆ ಜವಾಬ್ದಾರಿ ಏನಿರ್ತದೆ ಆ ಜವಾಬ್ದಾರಿಯಲ್ಲಿರುವಂಥ ಭ್ರಷ್ಟಾಚಾರದ ವಿರುದ್ಧ, ವ್ಯಕ್ತಿ ವಿರುದ್ಧ ಅಲ್ಲ. ನಮಗೆ ವೈಯಕ್ತಿಕ ದ್ವೇಷ ಯಾವುದೂ ಇಲ್ಲ, ಈಗಲೂ ವೈಯಕ್ತಿಕ ದ್ವೇಷ ಇಲ್ಲ. ನಮಗೆ ನ್ಯಾಯ ಸಿಗಬೇಕು, ಜಸ್ಟಿಸ್ ಸಿಗಬೇಕು ಅನ್ನೋದು ನಮ್ಮದಿದು. ಈ ಪ್ರಜಾಪ್ರಭುತ್ವದಲ್ಲಿ ಗೌರವ ಸಿಗಬೇಕು ಅನ್ನೋದು ನಮ್ಮದಿದು. ಭ್ರಷ್ಟಾಚಾರ ಕಮ್ಮಿ ಆಗಬೇಕು ಅಂತ ಇರೋದು. ನಮ್ಮಂಥ ಪದವೀಧರರು ಕಷ್ಟಪಟ್ಟು ಪದವಿ ಮಾಡಿರ್ತೀವಿ, ಪದವಿಗೆ ಬೆಲೆನೇ ಇಲ್ಲ. ಇವ್ರ ಕೈ ಕೆಳಗಡೆ ಕೆಲಸ ಮಾಡಬೇಕು, ಇವ್ರು ಹೇಳ್ದಂಗೆಲ್ಲ ಕೇಳಬೇಕು. ಈತನಿಗೆ ಒಂದು ಪ್ಯಾರಾಗ್ರಾಫ್ ಇಂಗ್ಲೀಷ್ ಪದ ಕೊಟ್ಟರು ಬರೆಯೋಕ್ಕೆ ಬರಲ್ಲ, ಟೈಪ್ ಮಾಡೋಕ್ಕೂ ಬರಲ್ಲ. ಅಂತ್ಯವನ್ನ ಕಚೇರಿ ಅಧೀಕ್ಷಕನಾಗಿ ಮಾಡಿದ್ದಾರೆ. ಏನು ವ್ಯವಸ್ಥೆಗೆ ಏನು ಸಂದೇಶ ಕೊಡ್ತಾಯಿದ್ದೀರಿ? ಈ ಆಡಳಿತ ವ್ಯವಸ್ಥೆಗೆ ಏನು ಸಂದೇಶ ಕೊಡ್ಲಿಕ್ಕೆ ಹೋಗಿದ್ದೀರಿ? ಈ ಆಫೀಸ್ ಇಲ್ಲ ಅಲ್ಲಿ, ಒಂದು ಮೆಡಿಕಲ್ ಕಾಲೇಜು ಈ ಆಫೀಸ್ ಇಲ್ಲ. ತುಂಬ ಜನ ಸಫರ್ ಪಡ್ತಾಯಿದ್ದಾರೆ ಮೆಡಿಸಿನ್ಸ್ ಇಲ್ದೇ. ತುಂಬ ರೋಗಿಗಳು ಅಲ್ಲಿ ನರಳಾಟ ಪಡ್ತಾಯಿದ್ದಾರೆ ಒಳಗಡೆ. ಒಳ್ಳೆ ಫುಡ್ ಇಲ್ಲ ರೋಗಿಗಳಿಗೆ ಒಳಗಡೆ. ಮೊನ್ನೆನೂ ಬಂದು ಹೋಗಿದ್ದಾರೆ ಆ ಫುಡ್ ಬಗ್ಗೆನೂ. ಮೊನ್ನೆನೂ ಹೋಗಿ ಬೋಧಿ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಅದು ಪೂರ್ತಿ. ನಾನು ಒಬ್ಬನೇ ಹೋರಾಟ ಮಾಡ್ದಲ್ಲ, ಸಾಕಷ್ಟು ಜನ ಹೋರಾಟ ಮಾಡ್ತಾಯಿದ್ದಾರೆ. ಹಾಗಾಗಿ ನನ್ನ ಥರನೇ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋದು ನನ್ನ ಬಯಕೆ. ಇದ್ರ ಬಗ್ಗೆ ಪ್ರತಿಯೊಬ್ಬರೂ ಧ್ವನಿಗೂಡಿಸ್ಬೇಕು. ಏಕೆಂದರೆ ಇಂಥ ಸಂಸ್ಥೆಯಲ್ಲಿ ಇಂಥ ಕಡು ಭ್ರಷ್ಟ ಮತ್ತು ರೌಡಿ ಎಲಿಮೆಂಟ್ಸ್ ಇರುವಂಥ ಚಂದ್ರಶೇಖರ್ ಅವರು ತೊಲಗಬೇಕು, ಅವರು ಜೈಲು ಸೇರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಯಾಕೆಂದ್ರೆ ತಪ್ಪಿತಸ್ಥರು ಜೈಲಿಗೆ ಹೋಗೋದು ಖಂಡಿತವಾಗ್ಲೂ ಹೋಗಬೇಕು. ಆ ವ್ಯವಸ್ಥೆ ಬರಬೇಕು. ಆ ವ್ಯವಸ್ಥೆ ಬಂದಾಗಲೇ ಈ ಸಮಾಜ ಮತ್ತು ಈ ವ್ಯವಸ್ಥೆ ಎರಡೂ ಬದಲಾಗುವುದು. ಆವಾಗ ಜನರಿಗೆ ವಿಶ್ವಾಸ ಬರ್ತದೆ. ಆಮೇಲೆ ನಮ್ಮಂಥವು ಸಹಜವಾಗಿ ಹೋರಾಟ ಮಾಡ್ತಾಯಿರ್ತೀವಿ. ಆ ಹೋರಾಟಕ್ಕೆ ಪೂರಕವಾಗಿರಬೇಕು ವಾತಾವರಣ. ಏನು ಆಡಳಿತ ವ್ಯವಸ್ಥೆ ಇದೆ ಅದು ಪೂರಕವಾಗಿರಬೇಕು. ನಾವೇನು ಲೋಪ ಇದ್ದರೆ ಮಾತ್ರ ಮಾಡೋದು. ಲೋಪ ಇಲ್ದವ್ರು ಏನು ಮಾಡೋಕ್ಕಾಗ್ತದೆ? ಏನೂ ಮಾಡ್ಲಿಕ್ಕೆ ಬರಲ್ಲ.
ಲೋಪ ಇದ್ದರೆ ಅದು ಅಧ್ಯಯನ ಮಾಡಬೇಕು, ಸಾಕಷ್ಟು ಅಧ್ಯಯನ ಮಾಡಿದ್ರೆ ಮಾತ್ರ ಲೋಪವನ್ನು ಕಂಡುಹಿಡಿಯಬಹುದು. ಕಾನೂನು ಅಡಿಯಲ್ಲಿ ಅವ್ರ ನಿಯಮಗಳಿಂದ ಆ ನಿಯಮಗಳನ್ನ ನಾವು ಕಾಪಿ ತೊಗೊಂಡೇ ಹೋರಾಟ ಮಾಡಬೇಕು. ವಿತೌಟ್ ಕಾಪಿ ಇಲ್ದೇ ಏನೂ ಮಾಡಲಿಕ್ಕಾಗಲ್ಲ. ದಯವಿಟ್ಟು ಪೊಲೀಸ್ ಇಲಾಖೆ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇವ್ರನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸ್ಬೇಕು. ವಿಚಾರಣೆಗೆ ಒಳಪಡಿಸಿ ಸಂಬಂಧಪಟ್ಟಂಥ ಇಲಾಖೆಗೆ ಮುಖ್ಯಸ್ಥರಿಗೂ ಹೇಳಬೇಕು, ಇವನ್ನ ಅಮಾನತ್ತು ಮತ್ತು ಮೂಲ ಎಲ್ಲಿ ಇವನು ಎಲ್ಲಿಂದ ಇಲಾಖೆಯಿಂದ ಬಂದಿದ್ದಾನೆ, ಮೂಲ ವೃತ್ತಿ ಎಲ್ಲಿತ್ತು ಅಲ್ಲಿಗೆ ವರ್ಗಾವಣೆ ಮಾಡಬೇಕು ಅಟ್ಲೀಸ್ಟ್. ಆವಾಗ ಮಾತ್ರ ಸತ್ಯ ಉಳಿಲಿಕ್ಕೆ ಮತ್ತು ಸಾಕ್ಷಿ ನಾಶ ಆಗದಂಗೆ ತನಿಖೆ ನಡೆಯೋದು.